ಗಂಗಾವತಿ ತಾಲೂಕಾ ದಾನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಹೆಬ್ಬಾಳ ಗ್ರಾಮದಲ್ಲಿ ಇಂದು ಹರಿಜನ ಕೇರಿ ಒಳಗೆ ರಾಜ ಅನ್ನೋರು ಮನೆಯಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಸ್ಪಾಟ್ ಆಗಿದೆ, ಒಂದು ಬ್ಲಾಸ್ಟ್ ಆಗಿದೆ. ಏನಂದರೆ ಬೆಳಗ್ಗೆ ಮುಂಜಾನೆ ಅವರು ಒಲೆ ಹಚ್ಚಲಿಕ್ಕೆ ಹೋಗಿದ್ದರು. ಅದೊಂದು ಸಮಯದಲ್ಲಿ ಗ್ಯಾಸ್ ಲೀಕ್ ಆಗಿ ಒಮ್ಮಿಂದೊಮ್ಮೆಗಲೇ ಬ್ಲಾಸ್ಟ್ ಆದ ಕೂಡಲೇ ತಕ್ಷಣ ಆ ಮನೆಯೇ ಟೋಟ್ಲಿ ಕೊಲೆಪ್ಸ್ ಆಗಿಬಿಟ್ಟಿದೆ, ಮನೆಯೇ ಟೋಟಲ್ ಬಿದ್ದೋಗ್ಬಿಟ್ಟಿದೆ. ಆ ಮನೆಯಲ್ಲಿ ಸುಮಾರು 7 ಮಂದಿ ಜನರು ಬಡವರು ವಾಸ ಮಾಡ್ತಾ ಇದ್ದಾರೆ. ಅದು ರಾಜ ಅನ್ನೋರು 45 ವರ್ಷ ಮತ್ತು ದುರ್ಗಪ್ಪ, ಸುರೇಶು, ಶ್ರೀಕಾಂತು, ಹುಸೇನಮ್ಮ, ನಾಗರಾಜು, ವಿಷ್ಣು, ಹುಲಿಗಪ್ಪ ಇವರೆಲ್ಲರೂ ಕೂಡ ಸುಮಾರು 20, 21, 16, 40 ಈ ವಯಸ್ಸಿದ್ದವರು. ಅದು ಬ್ಲಾಸ್ಟ್ ಆದ ಕೂಡ ಪಕ್ಕದ ಮನೆಯಲ್ಲಿ ಕೂಡ ಕ್ರ್ಯಾಕ್ ಆಗಿಬಿಟ್ಟಿದೆ. ಇದಕ್ಕೆ ನಾನು ಸಂಬಂಧಪಟ್ಟಂಥ ತಹಸೀಲ್ದಾರ್ ಅವರಿಗೆ, RIಗಳಿಗೆ ಫೋನ್ ಮಾಡಿ ತಕ್ಷಣ ತಿಳಿಸಿ ಇಲ್ಲೊಂದು ವೀಕ್ಷಣೆ ಮಾಡಬೇಕಂತ ಹೇಳಿದ್ವಿ. ಮತ್ತು ಅದು HP ಗ್ಯಾಸ್ ಕಂಪನಿಯವರು ಕೂಡ ಇಲ್ಲಿ ವಿಸಿಟ್ ಮಾಡಿ ಕಾರಣಗಳು ಮತ್ತು ತನಿಖೆ ಮಾಡಬೇಕಂತೇಳಿ ನಾನು ಅವರಲ್ಲಿ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಇದಕ್ಕೆ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿ ಅವರು ಕೂಡ ನಾನು ಈ ಒಂದು ವಿಷಯ ಕೂಡ ತಿಳಿಸಲಾಗಿದೆ. ಮತ್ತು ಅವರನ್ನು ಗಂಗಾವತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈಗ ಅವ್ರನ್ನ ಗಂಗಾವತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಾಯಿನ್ ಮಾಡಿ ಅವರಿಗೆ ಒಂದು ಹೆಚ್ಚಿನ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ನಾವು ಕೂಡ ಇದರ ತನಿಖೆಗೆ ಒತ್ತಾಯಿಸ್ತಾ ಇದ್ದೀವಿ. ನಮಸ್ಕಾರ.